ಎಲ್ಲರಿಗೂ ಇನ್ಸ್ಪೈರ್ ಕನ್ನಡ ಸ್ಟೋರಿ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಸ್ನೇಹಿತರೆ, ಇನ್ಸ್ಪೈರ್ ಕನ್ನಡ ಸ್ಟೋರಿಗೆ ನಿಮಗೆ ಆರ್ಥಿಕ ಸ್ವಾಗತ. ಇಲ್ಲಿ ನಾವು ಹೇಳುವ ಕಥೆಗಳು ಕೇವಲ ಕಥೆಗಳಲ್ಲ, ನಮ್ಮ ಜೀವನದ ಚಿಂತನೆಗೆ ದಾರಿ ತೋರಿಸುವ ಅನುಭವಗಳು. ಇವತ್ತಿನ ಕತೆ ನಿಮಗೆ ಒಂದು ಕ್ಷಣ ಯೋಚನೆ ಮಾಡಿಸಿ ಒಂದು ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಕೊಡಬಹುದು. ಸರಳ ಜೀವನ. ಒಂದು ಹಳ್ಳಿಯಲ್ಲಿ ರವಿ ಎಂಬ ಹುಡುಗನಿದ್ದ. ಅವನ ಕುಟುಂಬ ತುಂಬಾ ಸರಳ. ತಂದೆ ದಿನ ಕೂಲಿ ಕೆಲಸ, ತಾಯಿ ಮನೆ ಕೆಲಸ. ರವಿ ಓದಿನಲ್ಲಿ ಸರಾಸರಿ, ಬುದ್ಧಿ ಇದ್ದರೂ ಆತ್ಮವಿಶ್ವಾಸ ಇರಲಿಲ್ಲ. ನಾನು ಏನು ಸಾಧಿಸಲ್ಲ ಅನ್ನೋ ಭಾವನೆ ಅವನ ಮನಸ್ಸಿನಲ್ಲಿ ಬರುತ್ತಿತ್ತು. ಎಲ್ಲರೂ ದೊಡ್ಡ ದೊಡ್ಡ ಕನಸು ಕಾಣುವಾಗ ರವಿ ಮಾತ್ರ ನಾಳೆ ಹೊಟ್ಟೆ ತುಂಬಾ ತಿನ್ನುವುದು ಸಾಕು ಎಂದು ಯೋಚಿಸುತ್ತಿದ್ದ. ಒಂದು ದಿನ ಶಾಲೆಯಲ್ಲಿ ಟೀಚರ್ ಕೇಳಿದರು, ನಿಮ್ಮ ಜೀವನದ ಗುರಿ ಏನು? ಎಲ್ಲರೂ ಡಾಕ್ಟರ್, ಇಂಜಿನಿಯರ್, ಆಫೀಸರ್. ರವಿ ಮೌನ. ಒಬ್ಬ ಹುಡುಗ ನಗುತ್ತಾ ಹೇಳಿದ, ಇವನ ಗುರಿ ಅಂದ್ರೆ ಕೂಲಿ ಕೆಲಸ. ಆ ಮಾತು ರವಿ ಹೃದಯಕ್ಕೆ ಚುಚ್ಚಿತು. ಆದರೂ ಏನೂ ಹೇಳಲಿಲ್ಲ. ಪರೀಕ್ಷೆಯಲ್ಲಿ ಫೇಲ್. ಸ್ನೇಹಿತರು ದೂರ. ಮನೆಗೆ ಬಂದಾಗ ತಂದೆ ನಿಸ್ಸಹಾಯವಾಗಿ ಹೇಳಿದರು, ನಮ್ಮ ಜೀವನ ಬದಲಾಯಿಸುವುದು ನಿನ್ನ ಕೈಯಲ್ಲಿ ಇದೆ ಮಗನೇ. ಆ ಮಾತು ರವಿಯ ಕಣ್ಣಲ್ಲಿ ನೀರು ತರಿಸಿತು. ಒಂದು ಸಂಜೆ ರವಿ ಬಸ್ ಸ್ಟ್ಯಾಂಡ್ ಬಳಿ ಕುಳಿತಿದ್ದ. ಅಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಪುಸ್ತಕ ಓದುತ್ತಿದ್ದ. ರವಿ ಕೇಳಿದ, ಓದಿದ್ರೆ ಜೀವನ ಬದಲಾಗುತ್ತಾ? ಅವರು ನಗುತ್ತಾ ಹೇಳಿದರು, ಓದೋದು ಮುಖ್ಯ ಅಲ್ಲ, ನಿನ್ನ ಮೇಲೆ ನಂಬಿಕೆ ಇಡುವುದು ದೊಡ್ಡ ವಿದ್ಯೆ. ಅವರು ಮುಂದುವರಿಸಿದರು, ಇದು ಕಷ್ಟ ಇದೆ ಅಂದ್ರೆ ನೀನು ಸೋತಿಲ್ಲ, ನೀನು ಕಲಿಯುತ್ತಿದ್ದೆ ಅಷ್ಟೇ. ಆ ಮಾತು ರವಿ ಮನಸ್ಸಿನಲ್ಲಿ ಬೆಂಕಿ ಹಚ್ಚಿತು. ಆ ದಿನದಂದು ರವಿ ಬದಲಾಗಿದ್ದ. ಬೆಳಗ್ಗೆ ಬೇಗ ಇದ್ದು ಓದು, ರಾತ್ರಿ ತಡವಾದರೂ ಅಭ್ಯಾಸ. ಸ್ನೇಹಿತರಿಲ್ಲ, ಆದರೂ ಹತಾಶೆ ಇಲ್ಲ. ಒಮ್ಮೆ 2 ಬಾರಿ 3 ಬಾರಿ ಸೋತ, ಆದರೂ ನಿಲ್ಲಲಿಲ್ಲ. ಅವನ ಮನಸ್ಸಿನಲ್ಲಿ ಒಂದೇ ಮಾತು, ನಾನು ಬದಲಾಗಬೇಕು. ಕಾಲ ಕಳೆದಂತೆ ರವಿ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣನಾದ. ನಂತರ ಮತ್ತೊಂದು ಅವಕಾಶ. ಒಂದು ದಿನ ಅದೇ ಹಳ್ಳಿಯಲ್ಲಿ ಜನ ಸೇರಿದ್ದರು, ಏಕೆಂದರೆ ರವಿ ಇಂದು ಯಶಸ್ವಿ ವ್ಯಕ್ತಿ. ಅವನು ವೇದಿಕೆಯಲ್ಲಿ ಹೇಳಿದ ಮಾತು, ಒಂದು ಕಾಲದಲ್ಲಿ ನನ್ನ ಮೇಲೆ ನಂಬಿಕೆ ಇರಲಿಲ್ಲ, ಇಂದು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದು ನಾನು ನನ್ನ ಮಾತ್ರ. ಜನ ಮೌನ, ಕಣ್ಣುಗಳಲ್ಲಿ ಗೌರವ. ಈ ಕಥೆ ನಿಮಗೆ ಒಂದು ಪಾಠ ಕಲಿಸುತ್ತದೆ. ನಿನ್ನಗಿಂತ ಚೆನ್ನಾಗಿ ಯಾರು ನಂಬಲ್ಲ ಎಂದು ನೀನು ಸೋತಿದ್ದೀಯ ಅಂದ್ರೆ ನಾಳೆ ನಿನಗೆಲ್ಲೋ ಅವಕಾಶ ಇದೆ. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಜೀವನ ಬದಲಿಸುವ ಕಥೆಗಳಿಗಾಗಿ ಇನ್ಸ್ಪೈರ್ ಕನ್ನಡ ಸ್ಟೋರಿಯನ್ನು ಸಬ್ಸ್ಕ್ರೈಬ್ ಮಾಡಿ. ನಾಳೆ ಮತ್ತೊಂದು ಶಕ್ತಿದಾಯಕ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಗುಡ್ ಬೈ.